2025 ನಮ್ಮ ಭಾರತೀಯ ಜನಸಂಖ್ಯೆ 146 ಕೋಟಿ. ಪ್ರತಿ ವರ್ಷ 17 ಕೋಟಿಯಷ್ಟು ಜನ ವಿಮಾನ ಪ್ರಯಾಣ ಬಳಸುತ್ತಾರೆ. ಅದೇ ಪ್ಲಾನ್ ಇಟ್ಕೊಂಡು ಇವತ್ತು ನಾವು ಹೊಂಟಿನ್ರಿ ರಾಮ ಜನ್ಮಭೂಮಿ ಅಯೋಧ್ಯೆ ನೋಡಕ್. ಜನ್ಮಭೂಮಿ ಅಯೋಧ್ಯೆಯಲ್ಲಿ ನಾನ್ ಕವರ್ ಮಾಡ್ತಿರುವಂತ ಪ್ಲೇಸ್ ಗಳು ಬಂದು ರಾಮ್ ಮಂದಿರ್, ಸೀತಾ ಮಾತಾ ಮಂದಿರ್, ಹನುಮಾನ್ ಗಡಿ, ದಶರಥ್ ಮಹಲ್, ರಾಮ್ ಕಿ ಪೈಡಿ, ಕನಕ್ ಭವನ್, ರಾಮ್ ಕಿ ಪೈಡಿಲಿ ನಡೆಯೋರು ಗಂಗಾ ಆರತಿ, ಕೊನೆಯದಾಗಿ ಪ್ರಭು ಶ್ರೀ ರಾಮ ತಮ್ಮ ಪಾದಚರಣಗಳನ್ನ ಬಿಟ್ಟು ಜಲ ಸಮಾಧಿಯಾದ ಗುಪ್ತಾರ್ ಘಾಟ್. ಬರ್ರಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಆಲ್ರೆಡಿ ಎಲ್ಲ ಪ್ಯಾಕ್ ಮಾಡಿದ ಮೇಲೆ ಇಷ್ಟು ಕನ್ಫ್ಯೂಸ್ ಆಗತ್ತದ ಬ್ಯಾಗೇಜ್ ಹೆಂಗ್ ಪ್ಯಾಕ್ ಮಾಡ್ಬೇಕಂತ ಹೇಳಿ. ಇಷ್ಟು ದಿನ ಇದ್ರು ಏನೋ ಅನ್ಸಿಲ್ಲ. ನಾನು ಆಲ್ರೆಡಿ ಪ್ಯಾಕ್ ಮಾಡಿಟ್ಟಿದ್ದೆ 4 ದಿನ ಇರಕಿಲ್ಲ. ಬಟ್ ಮತ್ತ ಸೇಮ್ ಸಿಚುವೇಶನ್ ಎಲ್ಲ ಬಿಚ್ ಕಿಶನ್ ಕಿತ್ತಾಡತ್ತೀನಿ. ಈಗ ಈ ಒಂದ್ ಬ್ಯಾಗ್ ಏನೈತಿ ಖಾಲಿನೇ ಐತಿ. ಅದ್ರೊಳಗೆ ಒಂದ್ ಏನೈತಿ ಬೆಡ್ಶೀಟ್ ಹಾಕ್ಬೇಕಂತ ಹೇಳಿ ಅನ್ಕೊಂಡಿನಿ. ಏನ್ೊಳಗ ಕೊಟ್ಟಿರ್ತಾರ ಅಷ್ಟೊಂದು ಹೆವಿ ಇರಂಗಲ್ಲ. ಈಗ ವಿಂಟರ್ ಸೀಸನ್ ಐತಿ. ಮತ್ತೆ ಇದ್ರೊಳಗೆ ಏನಿಲ್ಲ ಕ್ಯಾಪ್, ಮೊಬೈಲ್ ಚಾರ್ಜರ್ ಬಿಟ್ರೆ ಬ್ಯಾಗ್ ಖಾಲಿನೇ ಐತಿ. ಕ್ಯಾಬಿನ್ ಬ್ಯಾಗ್ ತಗೊಂಡ್ ಹೋಗ್ತೀನಿ ಏರ್ಪೋರ್ಟ್ ಫ್ಲೈಟ್ ಒಳಗ. ಏನೈತಿ ಚೆಕ್ ಇನ್ ಬ್ಯಾಗೇಜ್ ಕೊಡ್ಬೇಕಂತ ಅನ್ಕೊಂಡಿನಿ. ಸೊ ಇದು 7 kg ಒಳಗೆ ಐತಪ್ಪ ಅಂದ್ರೆ ಇದನ್ನು ಕ್ಯಾಬಿನ್ ಒಳಗೆ ತಗೊಂಡ್ ಹೋಗಕ್ ಪರ್ಮಿಷನ್ ಐತಿ. ಸೊ ಮೊದಲಿಂದ ಪ್ಯಾಕ್ ಮಾಡ್ತೀನಿ. ಬೈ ಬ್ಯಾಗ್ ವೇಟ್ ಚೆಕ್ ಮಾಡಕ್ಕೆ ಒಯ್ಯಾಗತ್ತೀನಿ. ಇದು ಏನೈತಿ ಚೆಕ್ ಇನ್ ಬ್ಯಾಗ್ ಮಾಡ್ಬೇಕು ಅಂದ್ಕೊಂಡಿನಿ. ಲಗೇಜ್ ಎಲ್ಲ ವೇಟ್ ಚೆಕ್ ಮಾಡಿಕೊಂಡು ಪಟ ಡಿಪಾರ್ಟ್ ಆದವ್ರಿ. ಇದು ನೋಡ್ರಿ ಕೊಲಂಬಸ್ ಇನ್ಸೈಡ್ ವ್ಯೂ ತೋರಿಸ್ತಂತ ನಿಮಗೆ. ಸೊ ಇಲ್ಲಿ ಐತೆ ನೋಡ್ರಿ ಕೊಲಂಬಸ್ ಇನ್ಸೈಡ್ ವ್ಯೂ ಲೈಟ್ ಹಾಕ್ಯಾರ. ಸೊ ಫಸ್ಟ್ ಸ್ಟಾಪ್ ನಮ್ಮದು ಬಿಜಾಪುರ ನಿಯರ್ ಮನಗೂಳಿ ಹೈವೇಕ್ಕೆ ಸ್ಟಾಪ್ ಮಾಡ್ಯಾರಿ. ಇದು ಫಸ್ಟ್ ಸ್ಟಾಪ್ ಊಟಕ್ಕೆ ಅಂತ ಹೇಳಿ ಕಿಸಿಂದ ಹಿಂಗೈತೆ ನೋಡ್ರಿ ಹೊರಗೆ ಕೊಲಂಬಸ್ ವ್ಯೂ ಒಳಗೊಂದು ತೋರಿಸ್ತೀನಿ ನಿಮಗೆ. ಬೈ ಫಸ್ಟ್ ಟೈಮ್ ಈ ಕೊಲಂಬಸ್ ಒಳಗೆ ನಾ ಟ್ರಾವೆಲ್ ಮಾಡಾಕತ್ತಿದ್ದು. ಬರೀ ನಾರ್ಮಲ್ ಕ್ಯಾಬಿನ್ ಐತ್ರಿ ಡ್ರೈವರ್ದು. ಆ್ಯಂಡ್ ಒಳಗೆ ಎಂಟ್ರಿ ಆದ್ರೆ ಹೊಸ ಬಸ್ ಐತಿ, ಸ್ವಲ್ಪ VIP ಅನ್ನಿಸ್ತದೆ. ಬಟ್ ಮಲ್ಟಿ ಎಕ್ಸೆಲ್ ಅಲ್ಲ. ನಮ್ಮ ಸೀಟ್ ನಂಬರ್ U1011 ಕಂಫರ್ಟೇಬಲ್ ಐತಿ. ಆ್ಯಂಡ್ ಇದ್ರೊಳಗೆ ಏನೈತಿ ನಿಮಗೆ ಲೈಟ್ ಕೊಟ್ಟಾರ್ರಿ ಎರಡು ಲೈಟ್ ಆನ್ ಮಾಡಿ ನೋಡಿದ್ರೆ ಯಾವುದೂ ಚಾಲ್ತಿ ಇದ್ದಿಲ್ಲ ರೀ. ಆ್ಯಂಡ್ ಆಬ್ವಿಯಸ್ಲಿ ನಮ್ದು ಚಾರ್ಜಿಂಗ್ ಸಾಕೆಟ್ ಓಕೆ ಇತ್ತು. ನಮ್ಮ ಮನ್ಯಾಗ ರೈಸ್ ತೊಗೊಂಬಂದಿದ್ರಿ ಒಗ್ಗರ್ನಿದು ರೈಸ್ ಬಡ್ದೇವ್ರಿ ಫಸ್ಟ್ ಕ್ಲಾಸ್. ಮತ್ತು ಸೆಕೆಂಡ್ ಸ್ಟಾಪ್ ತರಬೇತಿ ಸೊಲ್ಲಾಪುರ ನಿಯರ. ಸೊ ಇಲ್ಲಿ ಚಾ ಬ್ರೇಕ್ ಅಂತ ಹೇಳಿಕೆಸಿಂದ ಫ್ರೆಶ್ ಅಪ್ ಆಗಕ್ಕೆ ತರಬೇತಿ ಬೈ ವಾಶ್ರೂಮ್ ಅಂಥೇಳಿ. ಸೆಕೆಂಡ್ ಬೈ ಮತ್ತೆ ನಿದ್ದೆ ಮಾಡಿ ಅದು ಕೂಡಲೇ ರೀ ನಮಗೆ ಮತ್ತೊಂದು ಸ್ಟಾಪ್ ಬತ್ರಿ ನಿಯರ್ ಮುಂಬೈ ರೀ ಇದು. ಸೊ ಮುಂಬೈ ನಿಯರ್ ಮತ್ತೊಂದು ಸಲ ಚಾಯ್ ಬ್ರೇಕ್ ವಾಶ್ರೂಮ್ ಅಂತೇಳಿ ಕಿಶಿಂದ 2ನೇ ಸಲ ತರಬೇತಿ ರೀ. ನಾ ಟ್ರಾವೆಲ್ ಮಾಡುವಂಥ SRS ERL ಟ್ರಾವೆಲ್ ಮೋಸ್ಟ್ಲಿ 2 ಸಲ ತರ್ತಾರೆ. ಬಟ್ ಇವ 2-3 ಸಲ ತರಬೇಡ್ರಿ ನಾನು. ಸೊ ಫೈನಲಿ ಚಾಯ್ಗೆ ಕುಡಿದ ಮಾತ್ರ ಮಲ್ಕೋಬೋದು ಟ್ರೈ ಮಾಡಿದೆವ್ರಿ. ನಿದ್ದಿನ ಇದ್ದಿಲ್ಲ. ಯಾಕಪ್ಪ ಅಂದ್ರೆ ಬೆಂಗಳೂರು ಮುಂಬೈ ನಿಯರ್ ಇತ್ತು. ಸೊ ಅಷ್ಟೊತ್ತಿಗೆ ಮುಂಬೈ ಬಂದೇ ಬಿಡ್ತು. ಇಲ್ಲಿ ನೋಡತ್ತಿರಲ್ಲ ಇದು ಮುಂಬೈ ATC ಇಂಟರ್ನ್ಯಾಷನಲ್. ATC ಅಂದ್ರೆ ಏರ್ ಟ್ರಾಫಿಕ್ ಕಂಟ್ರೋಲ್. ಸೊ ಎಷ್ಟೆಲ್ಲ ಫ್ಲೈಟ್ಗಳು ಓಡಾಡ್ತಾವೆ ಸೊ ಇಲ್ಲಿದ್ದಾನೆ ಕಂಟ್ರೋಲ್ ಮಾಡ್ತಾರೆ. ಇದು ಇಂಟರ್ನ್ಯಾಷನಲ್ ಏರ್ ಟ್ರಾಫಿಕ್ ಕಂಟ್ರೋಲ್. ಡೊಮೆಸ್ಟಿಕ್ ಏನೈತಿ ಬೇರೆ ಕಡೆ ಐತಿ. ಏರ್ಪೋರ್ಟಿಗೆ ಹೋಗಾಕ ಡೊಮೆಸ್ಟಿಕ್ ಇಂಟರ್ನ್ಯಾಷನಲ್ ಎರಡೂ ಕೂಡ ನಿಯರ್ ಆಗ್ಬೇಕಂದ್ರೆ ಅಂಧೇರಿ ಸ್ಟಾಪಿಗೆ ಇಳಿಬೇಕ್ರಿ. ಅಂಧೇರಿ ಸ್ಟಾಪಿಗೆ ಇಳಿದ್ರೆ ಡೊಮೆಸ್ಟಿಕ್ ಏರ್ಪೋರ್ಟಿಗೆ ಹೋಗ್ಬೋದು, ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಹೋಗ್ಬೋದು, ನಿಯರ್ ಆಗುತ್ತೆ. ಸೊ ನಾವು ಹೇಳಿದ್ದು ಬೇರೆ ಕಡೆ. ಯಾಕಪ್ಪ ಅಂದ್ರೆ ನಮ್ಗೆ ಹೋಟೆಲ್ ಸಿಗಲಿಲ್ಲ ರೀ ಜಲ್ದಿ. ಆ್ಯಂಡ್ ಕಾಸ್ಟ್ ಕೂಡ ಜಾಸ್ತಿ ಇತ್ತು. ಇದೇ ನೋಡ್ರಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೋಗುವಂಥ ರಸ್ತೆ. ಆ್ಯಂಡ್ ರೀಸೆಂಟ್ಲಿ ಇದ್ರಾಗ ಮೆಟ್ರೋ ಕೂಡ ಮಾಡತ್ತಾರ. ಫೈನಲಿ 8:05 ಇರಬೇಕಾಗಿದ್ದು ಬಸ್ 8:17 ಬಂದು ರೀಚ್ ಆಗೈತಿ. ಫ್ರೆಶಪ್ ಆಗಿ ಸೀದಾ ಏನೈತಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇಲ್ಲಿಂದ ಏನೈತಿ ಏರ್ಪೋರ್ಟ್ ಹೋಗ್ತೀವಿ. ಸೊ ಟೈಮ್ ಆಗುತ್ತೆ 8:18. ಇವಾಗ ನಮ್ದು ಅಸಲಿ ಜರ್ನಿ ಶುರು ಆಗುತ್ತೆ. ಬರೀ ಶುರು ಮಾಡೋಮಂತೀವಿ. ಫೈನಲಿ ಹೋಟೆಲ್ಗೆ ಬಂದೇವ್ರಿ ಬೈ. ಇಲ್ಲೇನೈತಿ ಜಳಕ ಮಾಡಿ ಫ್ರೆಶ್ ಹಾಕ್ಯವ್ರಿ. ಇದು ಹೋಟೆಲ್. ಸೊ ನಾವು ಜಸ್ಟ್ ಅಂದ್ರೆ ಕಾಸ್ಟ್ಲಿನೇ ಆಯ್ತು ರೀ. ಯಾಕಪ್ಪ ಅಂದ್ರೆ ಈ ಏರಿಯಾದಾಗ ಕಾಸ್ಟ್ಲಿನೇ ಐತೆ ಸ್ವಲ್ಪ. 1800 rupees ಕೊಟ್ಟಿರಿ ಫಾರ್ 12 hours ಅಂತ ಹೇಳ್ಯಾರ. ಬಟ್ ನಾವು ಜಲ್ದಿನೇ ಚೆಕ್ಔಟ್ ಆಗತ್ತೀವಿ. ಜಳಕ ಮಾಡೋ ಸಲ ಅಂದ್ರೆ 1800 rupees ಕೊಟ್ಟೇವಿ. ಆ್ಯಂಡ್ ದೆನ್ ಇಲ್ಲೇ ಕೂತು ಊಟ ಆರ್ಡರ್ ಮಾಡಿ ಊಟ ಮಾಡಿ ಬೈ ನಾವು ಟ್ಯಾಕ್ಸಿ ಹತ್ತಿ ಸೀದಾ ಏರ್ಪೋರ್ಟ್ ಕಡೆ ಹೊಂಟೇವು ಬೈ.
ಬೈ ಇಲ್ಲಿ ತನಕ 5 ಸ್ಟಾರ್ ಹೆಸರು ಕೇಳಿದ್ದಾರೆ ಹೋಟೆಲ್ದು, ಇದು 7 ಸ್ಟಾರ್. ಸೊ ನಮ್ಮ ಲೆಕ್ಕ ಯಾವಾಗ ಬರ್ತಿತ್ತು ಗೊತ್ತಿಲ್ಲ ಈ ಹೋಟೆಲ್ದಾಗ ಹೋಗಿ ಊಟ ಮಾಡೋದು. ಬೈ ಬೋರ್ಡಿಂಗ್ ಗೇಟ್ ಬರೋ ತಕ್ಕನವ್ರು ಯಾವುದೋ ವಿಡಿಯೋ ಮಾಡಿ, ಯಾಕಪ್ಪ ಫಸ್ಟ್ ಟೈಮ್ ಟ್ರಾವೆಲ್ ಮಾಡಾಕ್ತಿದ್ದೆ, ಯಾವುದೇ ರೀತಿ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ಸೀದಾ ಪಟ ಏನೈತಿ ಬ್ಯಾಗೇಜ್ ಡ್ರಾಪ್ ಮಾಡಿ ಸೆಕ್ಯೂರಿಟಿ ಚೆಕ್ ಮಾಡಿ ಒಳಗೆ ಬಂದೇನ್ರಿ. ಇಲ್ಲದ ನೋಡಿರಿ ಲಕ್ಸರಿ ಶಾಪ್ಸ್. ಸೊ ಇಲ್ಲಿ ಏನೇ ಬ್ರ್ಯಾಂಡ್ ತೊಗೊಂಡ್ರು ಬರೀ 50% ಕಡಿಮೆ ಪ್ರೈಸ್ ಒಳಗೆ ಹೊರಗಿನ ಮಾರ್ಕೆಟ್ ಸಿಗ್ತಾವೆ. ಬಟ್ ಇಲ್ಲಿ ಸಿಗುವಂಥದ್ದೆಲ್ಲ 100% ಜೆನ್ವನ್ ಆ್ಯಂಡ್ ಬ್ರ್ಯಾಂಡೆಡ್. ಬೈ ಇಲ್ಲದ ನೋಡಿರಿ ಫಸ್ಟ್ ಕ್ಲಾಸ್ ಸ್ಮಾರ್ಟ್ ವಾಚಸ್ ಅದಾವೆ. ಆ್ಯಂಡ್ ಇದೇನೈತಿ ಬೈ ಇಂಡಿಗೋ ಫ್ಲೈಟ್ನೈತೈತಿ. ಫಸ್ಟ್ ನೋಡಿದೆ ಬೈ ಒಂದು ಫ್ಲೈಟ್ನೂ ಹಾರಾಗತ್ತೈತ್ರಿ. ಆ್ಯಂಡ್ ಇಲ್ಲೇ ನೋಡಾಕತ್ತಿರಲ್ಲ ಬೈ ಇದು ಏನೈತಿ ಫ್ಲೈಟ್ ಡೀಟೇಲ್ಸ, ಯಾವ್ಯಾವ ಊರಿಂದ ಯಾವ್ಯಾವ ಟೈಮ್ಗೆ ಹೋಗ್ತದೆ, ಯಾವ ಗೇಟಿಂದ ಇರ್ತದೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಬೈ, ನೋಡ್ಕೋತಿರ್ಬೇಕು. ಬರ್ರಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗೆ ನಾ ಎಂಟ್ರಿ ಅದೇ ಅಂತ ಹೇಳಿಕಿಸಿಂದ. ಈ ಏರ್ಪೋರ್ಟ್ ಒಳಗೆ ಎಂಟ್ರಿ ಆಗೋದು ಇಷ್ಟು ಈಸಿ ಇರ್ತದೆ ಅಂತ ಹೇಳಿ ನನಗೆ ಇವತ್ತೇ ಫಸ್ಟ್ ಗೊತ್ತಾಯಿತು. ಇದಕ್ಕಿಂತ ಮೊದಲು ಏನಾಯ್ತಪ್ಪ ಅಂದ್ರೆ ಇಲ್ಲಿ ಏರ್ಪೋರ್ಟ್ ಒಳಗೆ ಕಾರಿಂದ ಕೆಳಗಿಂತ ಇಷ್ಟರಾಗಿ ಒಂಥರ ಏನೋ ಗಾಬರಿ ಇಟ್ಕೊಂಡ್ಬಿಡ್ತು. ಇಲ್ಲಿ ಏನೂ ಇಲ್ಲ, ನೀವು ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿದ್ರೆ ಬೈ ಸಿಂಪ್ಲಿ ಏರ್ಪೋರ್ಟ್ ಒಳಗೆ ಬಂದು ಇಳಿದು ಕೂಡಲೇ ಸೀದಾ ನಿಮ್ಮದು ಯಾವ್ದು ಟರ್ಮಿನಲ್ 1 ಇದ್ರೆ, ಸೊ ಮುಂಬೈ ಒಳಗೆ ಟರ್ಮಿನಲ್ 1 ಡೊಮೆಸ್ಟಿಕ್ ಫ್ಲೈಟ್ಗಳು ಅಷ್ಟೇ ಇದಾವೆ. ಇಂಟರ್ನ್ಯಾಷನಲ್ ಫ್ಲೈಟಿಗೆ ಏನೈತಿ ಟರ್ಮಿನಲ್ 2. ಸೊ ನಾವು ಬುಕ್ ಮಾಡಿದ್ದು ಟರ್ಮಿನಲ್ 1. ಸೊ ಟರ್ಮಿನಲ್ 1 ಬಂದು ಇಳಿದು ಕೂಡಲೇ ನಿಮ್ಗೆ ಎಂಟ್ರಿನೇ ನಿಮ್ಮದು ಡಿ.ಜಿ ಯಾತ್ರಾ ಅಂತ ಅಪ್ಲಿಕೇಶನ್ ಬರ್ತದೆ. ಡಿ.ಜಿ ಯಾತ್ರಾ ಅಪ್ಲಿಕೇಶನ್ ಇದ್ರೆ ನೀವು ಜಾಸ್ತಿ ಕ್ಯೂ ಹಚ್ಚುವಂಥ ಅವಶ್ಯಕತೆ ಇಲ್ಲ. ಸೀದಾ ಏನೈತಿ ನಿಮಗೆ ಬೋರ್ಡಿಂಗ್ ಪಾಸ್ ಸ್ಕ್ಯಾನ್ ಮಾಡ್ತಾರೆ ಡಿ.ಜಿ ಯಾತ್ರಾ ಒಳಗಿಂದು, ಅದನ್ನು ಸ್ಕ್ಯಾನ್ ಮಾಡಿ ಈಸಿಲಿ ಒಳಗೆ ಬಿಟ್ಬಿಡ್ತಾರೆ. ಸೆಕೆಂಡ್ ಏನೈತಿ ಬ್ಯಾಗೇಜ್ ಡ್ರಾಪ್ ಮಾಡ್ಬೇಕು. ಬ್ಯಾಗೇಜ್ ಡ್ರಾಪ್ ಮಾಡೋದು ಎಲ್ಲಪ್ಪ ಅಂದ್ರೆ ನಿಮ್ಮದು ಫ್ಲೈಟ್ ಯಾವುದೈತಿ, ಸೊ ಫ್ಲೈಟ್ ಕೌಂಟ್ರಿಗೆ ಹೋಗ್ಬೇಕು. ಸೊ ಫ್ಲೈಟ್ ಕೌಂಟ್ರಿಗೆ ಹೋಗಿ ನಿಮ್ಮ ಬ್ಯಾಗ್ ಕೊಡ್ಬೇಕಲ್ಲಿ. ಸೊ ಬ್ಯಾಗ್ ಕೊಟ್ಟಿರೋನೈತಿ ಅದು ಎಷ್ಟು ವೇಟ್ ಐತಿ ಅದನ್ನು ಚೆಕ್ ಮಾಡಿಕೊಂಡು ಅದಕ್ಕೊಂದು ಸ್ಟ್ರಿಪ್ ಹಾಕಿ ನಿಮ್ಗೆ ಅವರು ಒಂದು ಬೋರ್ಡಿಂಗ್ ಪಾಸ್ ನಿಮ್ಗೆ ಕೊಡ್ತಾರೆ. ನೀವು ಆಲ್ರೆಡಿ ಬೋರ್ಡಿಂಗ್ ಪಾಸ್ ನಿಮ್ಮ ಇಮೇಲ್ದೊಳಗೂ ಸಿಕ್ಕಿರ್ತೈತಿ. ಅವ್ರು ಬೋರ್ಡಿಂಗ್ ಪಾಸ್ ಕೊಡ್ತಾರೆ, ಅದನ್ನು ತೊಗೊಂಡ್ಕಿಸಿನ ಸೀದಾ ಸೆಕ್ಯೂರಿಟಿ ಚೆಕ್ ಬರೋದು. ನಿಮ್ಮ ಹತ್ರ ಕ್ಯಾಬಿನ್ ಬ್ಯಾಗ್ ಇತ್ತಪ್ಪ ಅಂದ್ರೆ ಅವತ್ತು ನಿಮ್ಮ ಕಿಶೆದಾಗ ಪರ್ಸ್ ಚಾವಿ ಏನಾರ ಇತ್ತಪ್ಪ ಅಂದ್ರೆ ಅದನ್ನೊಂದು ಟ್ರೇ ಕೊಡ್ತಾರೆ. ಸೊ ಟ್ರೇ ಒಳಗೆ ಹಾಕಿಸಿಂದ ಸಿಂಪ್ಲಿ ಸೆಕ್ಯೂರಿಟಿಗೆ ಬರೋದು. ಸೆಕ್ಯೂರಿಟಿ ಒಳಗೆಲ್ಲ ನಿಮ್ಮ ಬಾಡಿ ಸ್ಕ್ಯಾನ್ ಮಾಡಿಸಿಂದ ಆಮೇಲೆ ಏನೈತೆ ನಿಮ್ಗೆ ಬ್ಯಾಗ್ ಅಲ್ಲೇ ಕೊಡ್ತಾರೆ. ನಿಮಗೆ ಇಲ್ಲಿ ಪ್ರತಿಯೊಬ್ಬರು ಹೆಲ್ಪ್ ಮಾಡ್ತಾರೆ. ಇಲ್ಲಿ ಸ್ಟಾಫ್ಗಳು ಏನಿರ್ತಾರೆ ಯಾರಿಗೆ ಕೇಳಿದ್ರು ಹೆಲ್ಪ್ ಮಾಡ್ತಾರೆ. ಸೊ ಇನ್ನು ಬೋರ್ಡಿಂಗ್ ಪಾಸ್ ಒಳಗೆ ನಿಮ್ಗೆ ಗೇಟ್ ನಂಬರ್ ಇರ್ತದೆ, ಆ ಗೇಟ್ ನಂಬರ್ ಫಾಲೋ ಮಾಡ್ಕೊಂಬರ್ಬೇಕು. ನಿಮ್ಗೆ ಅಲ್ಲಲ್ಲಿ ಸಿಂಬಲ್ ಇರ್ತಾವೆ ಮ್ಯಾಲೆ. ಸೊ ಸಿಂಬಲ್ ನೋಡ್ಕೊಂಬಂದ್ರಪ್ಪ ಏನಾಗುತ್ತೆ ಬೋರ್ಡಿಂಗ್ ಗೇಟ್ ಏನಿರ್ತದೆ ಅಲ್ಲಿಗೆ ಬರ್ತೀವಿ. ಫೈನಲ್ ನಾವು ಬೋರ್ಡಿಂಗ್ ಗೇಟಿಗೆ ಬಂದು ಕೂತೀವಿ. ಒಂದು ಫ್ಲೈಟ್ ಐತಿ, ಫ್ಲೈಟ್ ಬುಕ್ ಮಾಡ್ಬೇಕಾದ್ರೆ 2:45 ತೋರಿಸಿತ್ತು. ಆ್ಯಂಡ್ ನನಗೆ ರಾತ್ರಿ ನಿನ್ನೆ ಮೆಸೇಜ್ ಬಂದಿತ್ತು 2:30 ಟೈಮ್ ಚೇಂಜ್ ಆಗಿದೆ ಅಂತೇಳಿ. ಸೊ ಇನ್ನೂ ಈಗ ಇಲ್ಲಿ ಬಂದು ನೋಡಿದಾಗೈತಿ 2:55 ಐತೆ ಅಂತ. ಬೋರ್ಡಿಂಗ್ ಗೇಟ್ ಚೇಂಜ್ ಆಗುವಂಥ ಸಾಧ್ಯತೆಯೂ ಕೂಡ ಅದಾವೆ. ಸೊ 24 ಗೇಟ್ ನಂಬರ್ ಐತಿ ಬೋರ್ಡಿಂಗ್ ಗೇಟ. ಸೊ ನೋಡುವಂತ ಸೊ ಈಸಿ ಐತಿ ಬೈ. ನೀವೇನಾರು ಫಸ್ಟ್ ಟೈಮ್ ಬರ್ತಿದ್ರೆ ಏನೂ ಇಲ್ಲ, ಜಸ್ಟ್ ಒಂದು 10 ನಿಮಿಷದಾಗ ಸೀದಾ ಬೋರ್ಡಿಂಗ್ ಗೇಟಿಗೆ ಬಂದು ಕುಂತೇವೆ. ತೋರಿಸ್ತೀನಿ ನಿಮ್ಗೆ. ಸೊ ಬೈ ಇಲ್ಲೇನು ನೋಡಾಕತ್ತಿರಲ್ಲ ಬೋರ್ಡಿಂಗ್ ಗೇಟ್ 24 ನಂಬರ. ಸೊ ಈ 24ಗೆ ನಮ್ಮ ಬೋರ್ಡಿಂಗ್ ಗೇಟ್ ಬರ್ತದೆ. ಸೊ ಫ್ಲೈಟಿದ್ದು ಏನಾರ ಬೋರ್ಡಿಂಗ್ ಗೇಟ್ ಚೇಂಜ್ ಆಯ್ತಪ್ಪ ಅಂದರೆ ಸೊ ಇಲ್ಲಿ ಡಿಸ್ಪ್ಲೇ ಕೂಡ ಐತೆ ನಿಮ್ಗೆ. ಇದೇನು ನೋಡಕತ್ತಿರಲ್ಲ ಇದು ನಮ್ಮ ಸ್ಪೈಸ್ ಜೆಟ್ದು ವೆಬ್ ಟಿಕೆಟ್ ಅಂದ್ರೆ ಬೋರ್ಡಿಂಗ್ ಪಾಸ್. ಲಗೇಜ್ ಡ್ರಾಪ್ ಮಾಡೋಕ್ಕೂ ಕೂಡ ಒಂದ್ಸಲ ಕೊಡ್ತಾರೆ. ಸೊ ನಿಮ್ದು ಏನಾರ ಚೆಕ್ ಇನ್ ಬೇಗೇಜ್ ಇತ್ತಪ್ಪ ಅಂದ್ರೆ ಬೋರ್ಡಿಂಗ್ ಪಾಸ್ ನಿಮಗೆ ಇಲ್ಲಿ ಮತ್ತೆ ಏನು ಕೊಡ್ತಾರೆ. ನೀವೇನಾರ ಬೈ ಆನ್ಲೈನ್ದಾಗ ಟಿಕೆಟ್ ಖುದ್ದು ನೀವೇ ಪರ್ಚೇಸ್ ಮಾಡ್ತಿದ್ರೆ, ಆನ್ಲೈನ್ ಟಿಕೆಟ್ ಬೈ ಮಾಡ್ತಿದ್ರೆ, ನಾ ಇಲ್ಲಿ ಬ್ಯಾಗ್ ಡ್ರಾಪೇಜ್ ಮಾಡೋ ಹೊತ್ನ್ಯಾಗ ಏನಾಯ್ತಪ್ಪ ಅಂದ್ರೆ ಅವ್ರು ನನಗೆ ಫಸ್ಟ್ ಟೈಮ್ ಟ್ರಾವೆಲ್ ಮಾಡಕತ್ತೇನೆ ಅಂತ ಹೇಳ್ಕೇಸಿಂದ ನಾ ಹೇಳಿದೆ ಅವ್ರಿಗೆ ಫಸ್ಟ್ ಟೈಮ್ ಜಲ್ದಿ ಬರಬೇಕಿಲ್ಲ ಅಂತ ಹೇಳಿದ್ರು. ಫಸ್ಟ್ ಟೈಮ್ ಟ್ರಾವೆಲ್ ಮಾಡಕತ್ತೀನಿ ಅದಕ್ಕೆ ಲೇಟ್ ಆಗಿದೆ ಅಂತ ಹೇಳಿದೆ. ಲೇಟ್ ಆಗಿ ನಾನು ಬಂದಿದ್ದು 2 ಅವರ್ ಮುಂಚೆನೇ ಬಂದು ಕುಂತೇವಿದ್ದಿ, ಜಲ್ದಿ ಬರಬೇಕಿಲ್ಲ ಅಂತ ಹೇಳಿಸಿದ್ದು. ಆಯ್ತು ಸರಿ ಫಸ್ಟ್ ಟೈಮ್ ಟ್ರಾವೆಲ್ ಮಾಡಕತ್ತೆ ಅಂದ್ಕೂಡಲೇ ಅವರು ವಿಂಡೋ ಸೀಟ್ ಕೊಡು ಅಂತ ಹೇಳಿಸಿ ಹಿಂದಿ ಒಳಗೆ ಅವ್ರು ಮಾತಾಡಿದ್ರು ಇಬ್ಬರು. ಅಲ್ಲಿ ವಿಡಿಯೋ ನಾನು ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಒಂಥರ ಏನೋ ಭಯ ಹುಟ್ಟಾಗತ್ತೈತೆ ನನಗೆ. ಯಾಕಂದ್ರೆ ಫಸ್ಟ್ ಟೈಮ್ ಬ್ಲಾಗ್ ಮಾಡಾಕ್ತಿಲ್ಲ, ಹಿಂಗಾಗಿ ಏನೈತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ. ಸೊ 400 ರೂಪಾಯಿ ಕೊಟ್ಟು ವಿಂಡೋ ಸೀಟೇ ಬುಕ್ ಮಾಡೀನಿ ऑनलाइन नान वेब चेक इन ಮಾಡ್ಬೇಕಾದ್ರೆ ऑलरेडी बुक किया है हम 400 पे करके आपने पैसे वेस्ट कर दिए यार, आपको फ्री में दे देते विंडो सीट ऐसा फ्री ಒಳಗೆ ಕೊಡ್ತೀವಿ ಅಂತ ಹೇಳಿದ್ರು ಹೇಳಿದ್ರು. ಸೊ ಅದಕ್ಕೋಸ್ಕರ ನೀವೇನಾದ್ರು ವಿಂಡೋ ಸೀಟ್ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿದ್ರೆ ಸೊ ನಾನು ಭಾಳಷ್ಟು ಮಂದಿ ರಿವ್ಯೂಸ್ ಕೇಳೀನಿ. ಒಂದು 3-4 ಮಂದಿಗೆ ಅಷ್ಟೇ ಫ್ರೀ ಸೀಟ್ ಕೊಡ್ತಾರೆ ಅಂತ, ಉಳಿದವರಿಗೆಲ್ಲ ಇವ್ರು ಪೇಡ್ ಸೀಟೇ ಕೊಡ್ತಾರೆ, ಇಲ್ಲಪ್ಪ ಅಂದ್ರೆ ನಡಬಾರ್ಕೆ ಎಲ್ಲರೂ ಹಾಕಿಬಿಡ್ತಾರೆ. ಸೊ ನಿಮ್ಗೆ ವಿಂಡೋ ಸೀಟ್ ಬೇಕೇ ಅಂತಪ್ಪ ಅಂದ್ರೆ
ಎಲ್ಲರಿಗಿಂತ ಮೊದಲು ಬಂದ್ರೆ ಲೈಕ್ ನೀವು ಜಲ್ದಿ ಏರ್ಪೋರ್ಟಿಗೆ ಬಂದ ಕಿಶಿಂದ ಚೆಕ್ ಇನ್ ಆಗಿ ಬ್ಯಾಗೇಜಿಗೆ ಬೇರೆ ಡ್ರಾಪ್ ಮಾಡಿದ್ರೆ 100% ನಿಮಗೆ ವಿಂಡೋ ಸೀಟ್ ಸಿಗುವಂಥ ಚಾನ್ಸಸ್ ಇರ್ತೈತಿ. ಇಲ್ಲಿ ಬಂದು ಕೂಡ ನೀವು ಪೇ ಮಾಡಿಕಿಂದ ವಿಂಡೋ ಸೀಟ್ ಬುಕ್ ಮಾಡ್ಬೋದು. 48 ಅವರ್ಸ್ ಮೊದಲೇ ನಿಮಗೆ ಬುಕ್ ವೆಬ್ ಚೆಕ್ ಇನ್ ಮಾಡೋಕ್ಕೆ ಟೈಮಿಂಗ್ ಇರ್ತದೆ. ವಿಂಡೋ ಸೀಟ್ ಬೇಕಪ್ಪ ಅಂದ್ರೆ ಜಲ್ದಿ ಬಂದ ಕಿಶಿಂದ ಏರ್ಪೋರ್ಟ್ ಒಳಗೆ ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಫ್ರೀ ಆಫ್ ಕಾಸ್ಟ್ ಒಳಗೆ ವಿಂಡೋ ಸೀಟ್ ಸಿಗ್ತೈತಿ. ಫಸ್ಟ್ ಟೈಮ್ ಟ್ರಾವೆಲ್ ಮಾಡಾಕತ್ತಿದ್ದಕ್ಕೆ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. 400 ರೂಪಾಯಿ ಹೋದ್ರೂ ಪರವಾಗಿಲ್ಲ, ವಿಂಡೋ ಸೀಟ್ ಸಿಗ್ತೈತಿ. ಬಟ್ ನೆಕ್ಸ್ಟ್ ಟೈಮ್ ಟ್ರಾವೆಲ್ ಮಾಡ್ಬೇಕಾದ್ರೆ ಈ ತಪ್ಪು ಮಾಡೋಂಗಿಲ್ಲ. ಜಲ್ದಿ ಏರ್ಪೋರ್ಟಿಗೆ ಬಂದ ಕಿಶಿಂದ ವೆಬ್ ಚೆಕ್ ಇನ್ ಆಗಿ ಇಲ್ಲೇ ರಿಕ್ವೆಸ್ಟ್ ಮಾಡ್ಕೊಂಡು ಕಿಶಿಂದ ವಿಂಡೋ ಸೀಟ ಫ್ರೀ ಒಳಗೆ ತೊಗೋಬೋದು. ನಿಮಗೆ ಬೈ ಏರ್ಪೋರ್ಟ್ನಾಗ ಚಾರ್ಜಿಂಗ್ ಮಾಡ್ಕೊಳ್ಳೋಕೆ ಅನುಕೂಲ ಇರ್ತೈತಿ. ಎಲ್ಲ ಕಡೆನೂ ಚಾರ್ಜಿಂಗ್ ಪೋರ್ಟ್ ಇರ್ತಾವೆ ರೀ. ಬೈ ಇಲ್ಲಿ ಗೇಟ್ ನಂಬರ್ 23 ಚಂಡೀಗಢಕ್ಕೆ ಹೋಗುವಂಥ ಫ್ಲೈಟ್ ಬೋರ್ಡಿಂಗ್ ಚಾಲೂ ಆಗೈತೆ ರೀ. ನೀರಿನ ಬಾಟ್ಲಿಗೆ 66 ರೂಪಾಯಿ 67 ಪೈಸೆ ಐತಿ. ಟ್ಯಾಕ್ಸ್ 3 ರೂಪಾಯಿ. 1 ಲೀಟ್ರ್ ನೀರಿನ ಬಾಟ್ಲಿಗೆ. ಬೈ ನಮ್ಮ ಫ್ಲೈಟ್ ಬತ್ರಿ ಸ್ಪೈಸ್ ಜೆಟ್ ಬೋರ್ಡಿಂಗಿಗೆ ಬಂದು ನಿಂತೈತ್ರಿ. ಇವಾಗ ಇಲ್ಲಿ ಎಸ್ಕಲೇಟ್ರ್ ಏನಂತಾರೆ ಗೊತ್ತಿಲ್ಲ ಬೈ, ಅಟ್ಯಾಚ್ ಆಗತ್ತೈತೆ ರೀ ಡೋರಿ. ಸೊ ಇದ್ರೊಳಗೆ ಹಾಸಿ ನಾವು ಫ್ಲೈಟ್ ಹೋಗೋದು ಬೈ. ಬೋರ್ಡಿಂಗ್ ಚಾಲೂ ಐತ್ರಿ. ಆ ಕಡೆ ಈ ಕಡೆ ನಾವು ಬಸ್ದಂಗೆ ನಿಂತಾವ್ರಿ ಬಸ್ಗಳು, ಫ್ಲೈಟ್ಗಳು ಸಾರಿ. ಫ್ಲೈಟ್ ಒಳಗೆ ಕುಂದಿರ್ತಿದ್ದಂಗೆ ಬೈ ಒಂದು ಇನ್ಸ್ಟ್ರಕ್ಷನ್ ಕೈಯಾಗಿ ಕೊಟ್ರಿ. ಮೋಸ್ಟ್ಲಿ ಇದು ನಮ್ಮ ಫ್ರಂಟ್ ಬ್ಯಾಗ್ ಒಳಗೆ ಇರ್ತೈತಿ, ಆದರೂ ತೆಗೆದು ನೋಡ್ರಿ ಅಂತ ಹೇಳಿದರು. ಇಲ್ಲಿ ಫ್ಲೈಟ್ ಟೇಕಪ್ ಆ್ಯಂಡ್ ಲ್ಯಾಂಡಿಂಗ್ ಆಗಾಗ ಮೊಬೈಲ್ ಫೋನ ಫ್ಲೈಟ್ ಮೋಡ್ ಒಳಗೆ ಇರ್ಬೇಕಂತೇಳಿ ಕಂಪಲ್ಸರಿ ವಾರ್ನ್ ಮಾಡ್ತಾರೆ. ಆ್ಯಂಡ್ ಇದು ನಮಗೆ ಇಂಪಾರ್ಟೆಂಟರಿ ಮಾಡಲೇಬೇಕು. ಆ್ಯಂಡ್ ಹೊರಗೆ ನೀವು ಮಸ್ತ್ ಕಾಣತ್ತಿದ್ವಿ. ಫಸ್ಟ್ ಟೈಮ್ ನಾನು ಗೊತ್ತೀನಿ ರೀ, ಒಂಥರ ಏನೋ ಫೀಲಿಂಗ್ ಭಯ ಅಂತೂ ಆಗತ್ತಿಲ್ಲ ರೀ, ಒಂಥರ ಮಜಾ ಬರತ್ತಿ. ಆಚೆ ಕಡೆ ಇಂಡಿಗೋ ಫ್ಲೈಟ್ ಬೋರ್ಡಿಂಗಿಗೆ ಬಂದು ಅಟ್ಯಾಚ್ ಆಗತ್ತೈತ್ರಿ. ನಮ್ಮ ಫ್ಲೈಟ್ ಏನೈತಿ ಬೈ ಒಳಗೆ ನೋಡಿದೆ ನಾನು, 1-2 ಕಡೆ ಸೀಟ್ ಡ್ಯಾಮೇಜ್ ಆಗೈತಿ. ಒಳಗೆ ಹೆಂಗೈತಿ ಬೈ, ಹೊರಗೆ ಇಂಜನ್ ಒಂದು ಕರೆಕ್ಟ್ ಇದ್ರೆ ಸಾಕು. ಯಾಕಪ್ಪ ಅಂದ್ರೆ ಫಸ್ಟ್ ಟೈಮ್ ಟ್ರಾವೆಲ್ ಮಾಡತ್ತಿ, ಏನೋ ಭಯ ಆಗದೆ ಇರೋಂಗೆ ನೋಡ್ಕೊಳ್ಳಿ ಭಗವಂತ. ಬೈ ಎಲ್ಲೆಲ್ಲಿಗೆಲ್ಲ ಮುರಿದಿದ್ದು ನೋಡಂಗಂತೂ ಬೈ ಗಾಬರಿನೇ ಆಗಿಬಿಡುತ್ತೆ. ಆ್ಯಂಡ್ ಈ ಫ್ಲೈಟ್ ಒಳಗೆ ನೋಡಿರಿ ನಿಮಗೆ ಮ್ಯಾಗ ರೀಡಿಂಗ್ ಲೈಟ್ ಸಿಗ್ತಾವೆ ಬೈ. ಸೊ ಈ ರೀಡಿಂಗ್ ಲೈಟ್ ಮ್ಯಾಗ ಸಿಂಬಲ್ ಐತೆ ನೋಡಿರಿ, ಅದನ್ನ ಬಟನ್ ಪ್ರೆಸ್ ಮಾಡಿದ್ರೆ ರೀಡಿಂಗ್ ಲೈಟ್ ಆನ್ ಆಗುತ್ತೆ. 3 ರೀಡಿಂಗ್ ಲೈಟ್ ಅದಾವೆ. ಆ್ಯಂಡ್ AC ನಾಪ್ ಅದಾವೆ, AC ನಾಪ್ ಆನ್ ಮಾಡ್ಕೋಬೋದು. ಬೈ ನನಗಂತೂ ನಿದ್ದೆ ಬರಾಗತ್ತೆ ರೀ. ಯಾಕಪ್ಪ ಫ್ಲೈಟ್ ಡಿಪಾರ್ಚರ್ ಟೈಮ್ಕಿನ್ನ ಜಾಸ್ತಿನೇ 3:42 ಇನ್ನು ಫ್ಲೈಟ್ ಡಿಪಾರ್ಚರ್ ಆಗಿದ್ದಿಲ್ಲ ರೀ. ಇನ್ನು ಎಲ್ಲಿ ನಿಂತೈತಿ ಅಲ್ಲೇ ನಿಂತೈತು. ಟೈಮ್ ಕೊಟ್ಟಿದ್ದು 2:45 ಬೈ. ಐ ಥಿಂಕ್ ಮೋಸ್ಟ್ಲಿ ಹೊಂಟ್ತು ಬೈ ಫ್ಲೈಟ. ಎಸ್ ಬೈ ಫ್ಲೈಟ್ ಹೊಂಟೈದ್ರಿ. ಹೊಳಸಾಗತ್ತೇನು ರೀ ಫ್ಲೈಟ್. ಯಾಕಪ್ಪ ಅಂದ್ರೆ ರಿಟರ್ನ್ ಹೊಳಸ್ಕೊಂಬಂದು ಬೈ ಇಲ್ಲಿದ್ದ ಐಸತ್ತ ಮ್ಯಾಗ ಇದು ಆಗತ್ತೆ ಬೈ, ಇದು ಟೇಕ್ ಆಫ್. ಅಳಗಾಡ್ತಾವ ನೋಡು ಪಂಕ ಅಳಗಾಡ್ತಾವಾಗ ಅಳಗಾಡ್ತಾವ ನೋಡ. ಹಾಂ ಕಾಣ್ತಲ್ಲ ಮತ್ತು ರೋಡ್ದಲ್ಲ.
ಈ ಪಂಕ ತಿರ್ಗಾಕತ್ತೆ ಈಗ. ಹೋಯ್ತು ಟೇಕ್ ಆಫ್ ಆಯ್ತು ಬೈ, ಮ್ಯಾಗ ಹೋಯ್ತು ಫ್ಲೈಟ್ ಬಾಯಿಲೆ ಏರ್ತಪ್ಪು ಫ್ಲೈಟ್. ನೋಡಿ ತೆಳಗೆ ಹಂಗೆ ಕಾಣ್ತದೆ. ಮನೆಗಳು ಕಾಣ್ತು ಸಣ್ಣ ಸಣ್ಣ ಈ ದೃಶ್ಯ ನೋಡುವಂಥ ಸೌಭಾಗ್ಯ ಬೈ ಭಾಳ ದಿನದಿಂದ ಇತ್ತು ನಂದು. ಭೂಮಿಯ ಕೊನೆಯ ಲೈನ್ ಕಾಣಕತ್ತೈತ್ರಿ ಬೈ ನನಗೆ, ನೋಡ್ಬೋದು ನೀವು. ಸೊ ಇದನ್ನು ನೋಡ್ಬೇಕಂತ ಭಾಳ ಆಸೆ ಐತೆ. ಆ್ಯಕ್ಚುಲಿ ನಾ ಫ್ಲೈಟ್ ಒಳಗೆ ಹೋಗಿನ, ಸೊ ಇದನ್ನು ಮೇಲಿಂದ ನೋಡಿದ್ರೆ ಹೆಂಗೆ ಕಾಣಿಸ್ತದೆ ಅಂತ ಅಂದ್ಕೊಂಡು ಈಟೊಂದು ಟ್ರಾವೆಲ್ ಮಾಡಿದೆ ಬೈ ಫ್ಲೈಟ್ ಜರ್ನಿನ. ಚಕ್ರ ಬರೋದು ತೆಲುಸು ಆ ಕಡೆ ಮಾಡಿದಾರ ಬರ್ತದೆ. ಹಿಂಗೆ ರಾತ್ರಿ ಕಿವಿ ಭಯತಾನ ಬೈ. ಕ್ಲೌಡ್ ಬಿಟ್ರೆ ರೀ ಏನೂ ಕಾಣಿಸ್ತಾಯಿತ್ತಿಲ್ಲ. ರಿಯಲಿ ಹೇಳ್ಬೇಕಪ್ಪ ಅಂತಂದ್ರೆ ಮಂಜುಗಡ್ಡೆಗಳ ಮೌಂಟೇನ್ಸ್ ಹೆಂಗಿರ್ತಾವೆ ಬೈ, ಹಂಗೆ ರಿಯಲಿ ಹಿಂಗೆ ಕಾಣಿಸ್ತಾವೆ ಎಕ್ಸಾಕ್ಟ್ಲಿ ಬೈ. ಫೈನಲಿ ನೂಡಲ್ಸ್, ಕಪ್ ನೂಡಲ್ಸ್ ಅಂತ ಬೈ, 450 ರೂಪಾಯಿ. ಫಸ್ಟ್ ಟೈಮ್ ಜರ್ನಿ ಮಾಡಾತೀನಿ ಬೈ, ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕಂತ ಹೇಳಿಕಿಸಿಂದ ತೊಗೊಂಡಿದ್ದು ಬೈ, ರೊಕ್ಕ ಹೋದ್ರೆ ಪರವಾಗಿಲ್ಲ. ಸೊ ಇದ್ರೊಳಗೆ ನಾವು ಆಲ್ರೆಡಿ ಬಿಸಿ ನೀರೊಳಗೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ. ಇದ್ರೊಳಗೆ ಅದ ಬೈ ವಟಾಣಿ, ಪುಟಾಣಿ, ಆಮೇಲೆ ನೂಡಲ್ಸ, ಶೇಂಗಾ ಬೈ, ಮೆಕ್ಕೆಜೋಳ ಅದಾವ ರೀ. ಬಿಸಿ ನೀರೊಳಗೆ ಹಾಕಿಸಿನ ಕೊಡ್ತಾರೆ. 5 ನಿಮಿಷ ಇದನ್ನು ಬಿಟ್ಟು ಕಿಸಿಂದ ತಿನ್ರಿ ಅಂತ ಹೇಳ್ತಾರೆ ಬೈ. ನಾ ಟೇಸ್ಟ್ ಮಾಡಿದೆ ರೀ, ಖತರ್ನಾಕಿದ್ದು ಬೈ. ಬೈ ನೂಡಲ್ಸ್ ತಿಂದ್ಮೇಲೆ ಚಹಾ ಬಂತು ರೀ, 150 ರೂಪಾಯಿ. ತೊಗೊಳ್ಬೇಕಂತೇನು ಫೋರ್ಸ್ ಇಲ್ಲ ಬೈ, ಅವ್ರು ಕೇಳ್ತಾರೆ ಬೇಕಂತ ತೊಗೋಬೋದು. 150 ರೂಪಾಯಿ ಬೈ. ಇದನ್ನೂ ಎಂಜಾಯ್ಮೆಂಟ್ ಮಾಡಿದೆ ಬೈ. ಇಷ್ಟು ಫಾಸ್ಟ್ ಬರ್ತೈತೆ ಅಂದ್ಕೊಂಡಿಲ್ಲ ರೀ. 5:24 ಆಗೈತೆ ಅನೌನ್ಸ್ಮೆಂಟ್ ಮಾಡಾಕ್ತಾರೆ ಬೈ. ಅರ್ಧ ಗಂಟೆ ಒಳಗೆ ಲ್ಯಾಂಡಿಂಗ್ ಆಕೈತೆ ಅಂತ. ಹೊರಗಿಂದೆಲ್ಲ ಕಾಣೋದು ಬೈ ಕಡಿಮೆ ಆಗಾಕತ್ತೈತಿ. ಯಾಕಪ್ಪ ಅಂದ್ರೆ ಕಂಡಪಟ್ಟಿ ಸ್ನೋ ಐತೆ ಅಯೋಧ್ಯೆ ಒಳಗೆ ರೀ. ಈ ಫ್ಲೈಟ್ ಒಳಗೆ ಲೆಗ್ ಸ್ಪೇಸ್ ಭಾಳ ಕಡಿಮೆ ಇದೆ ಬೈ. ನೋಡಿರಿ ಲ್ಯಾಂಡಿಂಗ್ ಆಗತ್ತೈತಿ. ದ್ವಾರದಲ್ಲಿ ಅಂದ್ರೂ ಚಂದ ಐತೆ ನೋಡ್ರಿ ಇದು. ಫೈನಲಿ ಕನಸ್ನಾಗ ಅನ್ಕೊಂಡಿರಲಿಲ್ಲ ಬಂದು ಲ್ಯಾಂಡ್ ಆಗ್ತೀನಿ ಅಂತ ಹೇಳಿಸಿದ್ದ. ಬಟ್ ನಂಗೆ ಏರ್ಪೋರ್ಟ್ನಾಗ ಫ್ಲೈಟ್ ಒಳಗೆ ಕೂತಾಗ ಒಂದಿಷ್ಟು ಭಯ ಆಗಲಿಲ್ಲ. ನಿಜ ಹೇಳ್ಬೇಕಪ್ಪ ಅಂದ್ರೆ ಒಂಥರ ಬೋರಿಂಗ್ ಆಗಿಬಿಡ್ತು. ಫೈನಲಿ ಬಂದು ಕಿಸಿಂದ ಅಯೋಧ್ಯೆ ಏರ್ಪೋರ್ಟ್ ಒಳಗೆ ಇಳ್ದೇವಿ. ಸೊ ಇಲ್ಲಿ ನೀವು ಡೈರೆಕ್ಟ್ ನಿಮ್ದು ಓಲಾ ಆ್ಯಪ್ ಇತ್ತಪ್ಪ ಅಂದ್ರೆ ಟ್ಯಾಕ್ಸಿ ಬುಕ್ ಮಾಡ್ಬೋದು, ಇಲ್ಲ ಡೈರೆಕ್ಟ್ ನಿಮ್ಗೆ ಅಲ್ಲಿ ಕೌಂಟ್ರದಾಗ ಹೊರಗೆ ಬಂದು ಕೂಡಲೇ ಸೊ ಅಲ್ಲಿ ಟ್ಯಾಕ್ಸಿ ಬುಕ್ ಮಾಡೋಕೆ ಆಪ್ಷನ್ ಐತಿ. ಸೊ ಬರ್ರಿ ಹೊರಗೆ ನಾವು ಟ್ಯಾಕ್ಸಿ ಹುಡ್ಕಾಗ ಹೊಂಟೇವಿ ಬುಕ್ ಮಾಡಿದ್ದು. ಈ ಫ್ಲೈಟ್ ಜರ್ನಿ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಂಡಿನಿ ಸ್ನೇಹಿತರೆ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮತ್ತೆ ಮಾಡೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ಸಬ್ಸ್ಕ್ರೈಬ್ ಆಗಿಬಿಡ್ತದೆ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಕನ್ನಡಿಗರನ್ನ ಬೆಳೆಸ್ರಿ. ಜೈ ಹಿಂದ್.